ಹಾಗೆಯೇ ಪ್ರತಿ ವರ್ಷ ಕೂಡ ದೊಡ್ಡ ಮಟ್ಟದ ಒಂದು ಊಟದ ವ್ಯವಸ್ಥೆ ಮಾಡುವಂಥ ಒಂದು ನಾವು ನೋಡ್ಬೋದು. ವರಸಿದ್ಧ ವಿನಾಯಕ ದೇವರ ಬಳಗದಿಂದ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನಡೆದಿದೆ. ಬನ್ನಿ ಬನ್ನಿ. ಹಾಗೆಯೇ ಎಲ್ಲ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದರು. ಪುರಸಭಾ ಅಧ್ಯಕ್ಷರು, ನೂತನ ಪುರಸಭಾ ಅಧ್ಯಕ್ಷರು ಕೃಷ್ಣೇಗೌಡರು, ಹಾಗೆಯೇ ಆಲ್ ಇಂಡಿಯಾ ಏರಿಯಾ ಅಧ್ಯಕ್ಷರಾಗಿದ್ದು ಕೂಡ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ನಮ್ಮ ಬನ್ನೂರಿನ ಸೋಮಣ್ಣವರು ಮತ್ತು ಇಲ್ಲಿನ ಎಲ್ಲ ಅಕ್ಕಪಕ್ಕದ ಆಲ್ ಇಂಡಿಯಾ ಏರಿಯಾ ಸದಸ್ಯರಾದ ಮಹೇಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಎಲ್ಲ ಸದಸ್ಯರು ಕೂಡ ಬಂದು ಮೇಂಟೆನೆನ್ಸ್ ಮಾಡ್ತಾನಪ್ಪ ಸವಣ ಜನಗಳು ನೋಡ ಬೆಂಗಳ ತೋರಿಸ್ಕೊಳ್ಳೋ ಕಡೆ ಹೇಳ್ತೇವೆ. ಸರಿ ನಾನು ಜನರ ಬಳಗದಿಂದ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನಡೆದಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕರವನ್ನು ನಾವು. ನಮಸ್ಕಾರ. ಪ್ರತಿ ವರ್ಷವೂ ಕೂಡ ನೀವು ಅದ್ದೂರಿಯಾದ ಆಚರಣೆ ಮಾಡ್ತೀರಿ ಮತ್ತು ದಾಸೋಹ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಹೆಗ್ಗಳಿಕೆ ನಿಮ್ಮ ಒಂದು ಈ ಒಂದು ಮೌಲದಲ್ಲಿ ಏನು ಹೇಳ್ತೀರಾ? ನಮಗೆಲ್ಲ ಗಣಪತಿ ಕೃಪೆ. ಹೌದು ಹೌದು ಹೌದು. ನಮ್ಮ ಅವ್ನ ಕೃಪೆ ಇರೋದ್ರಿಂದ ಭಕ್ತಾದಿಗಳು ನಾವು ಕೇಳ್ದಲ್ಲಿ ಅವ್ರ ಕಷ್ಟ ನಿರ್ವಹಿಸ್ತಾನೆ. ಎಲ್ಲರಿಗೂ ಊಟದನ್ನ ಪ್ರತಿ ವರ್ಷ ಇದೇ ರೀತಿ ನಡೆಸ್ತಿದ್ದೀವಿ. ಮುಂದೆ ಇದೇ ಶಕ್ತಿ ಕೊಟ್ಟು ಇನ್ನೂ ಜೋರಾಗಿ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರು ಕೃಷ್ಣೇಗೌಡರು ಬಂದಿದ್ರು ಇದೇ ತಾನೇ ಬಂದಿವಿ ಸರ್. ತಾವು ಕೂಡ ಮಾತಾಡಿಸಿ ಕಳಿಸಿದ್ದೀರಾ. ಅವರು ಕೂಡ ನಿಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ನಿಮಗೆ ಸಹಾಯ ಹಸ್ತ ನೀಡಿದ್ದಾರೆ. ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ. ನಮ್ಮ ಒಂದು ಆಲ್ ಇಂಡಿಯಾ ಸದಸ್ಯರಾದ ಮಹೇಶ್ ಅವರು ಇದ್ದಾರೆ. ಹಾಗಾಗಿ ಈ ಏರಿಯಾದಲ್ಲಿದ್ದ ಎಲ್ಲರೂ ಕೂಡ ನಿಮಗೆ ಸಹಾಯ ಹಸ್ತ ನೀಡಿದ್ದಾರೆ. ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ಬೆಂಬಲ ಕೊಡ್ತಾರೆ. ಹೌದು, ಸೋಮಣ್ಣವರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಹೌದು, ಪ್ರತಿಯೊಬ್ಬರು ನಮ್ಗೆ ಇದೇ ಸಪೋರ್ಟ್ ಆಗಿ ನಮ್ಗೆ ಮಾಡ್ತಾರೆ. ನಮ್ಮ ಮಹೇಶಣ್ಣವರಾಗ್ಬೋದು, ಹೌದು ಹೌದು, ಎಲ್ಲರೂ ಇದೇ ರೀತಿ ನಮ್ಗೆ ಪ್ರತಿ ವರ್ಷ ಸಪೋರ್ಟ್ ಮಾಡಿ ನಮ್ಗೆ ಕಾರ್ಯಕ್ಕೆ ಸಪೋರ್ಟ್ ಮಾಡಿ ನಮ್ಗೆ ಒಂದು ಅನುಕೂಲ ಮಾಡಿಕೊಡ್ತಿದ್ದಾರೆ. ನಮ್ಗೆ ಅದೇ ಒಂದು ಖುಷಿ. ಭಗವಂತ ಒಟ್ಟು ಎಷ್ಟು ಜನಕ್ಕೆ ಅಡುಗೆ ಮಾಡಿಸಿದ್ದೀರಾ? 1,000 ಜನ. ಹಾಗೆ ಈ ಸರಿ ಟೇಬಲ್ ಊಟನ ಜವಾಬ್ದಾರಿನ ತಗೊಂಡು ಮಾಡಿದಿರ. ಪಾಪ ಮಳೆ ಬೇರೆ ಬಂತು, ಕೂತ್ಕೊಳ್ಳೋಕ್ಕಾಗಲ್ಲ. ಶಾಮ್ಯಾನ ವ್ಯವಸ್ಥೆ ಮಾಡೋರೆ ಪುಣ್ಯಾತ್ಮರು ಹಾಕೊಂಡು ಮಾಡಿದ್ದಾರೆ. ಒಳ್ಳೇದಾಗಲಿ. ಮತ್ತು ಇಲ್ಲಿ ಎಷ್ಟು ಜನ ಹುಡುಗರು ಇದ್ದೀರಾ? 20 ಜನ ಹುಡುಗರು. ಯಾಕೆ ನಮ್ಮ ರೈತರ ಮಕ್ಕಳು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಪಾಪ ಗಣಪತಿ ಆರಾಧನೆ ಮಾಡ್ತಾ ಇದ್ದೀರಾ? ಹಾಂ 30 ವರ್ಷದಿಂದನೂ. ಹೌದು. ಹಾಗೆ ಒಳ್ಳೇದಾಗಲಿ. ನಮ್ಮದು ಒಂದು ಸಣ್ಣ ಅಳಿಲು ಸೇವೆ ಇರಲಿ, ಪ್ರಚಾರ ಮಾಡ್ಬೇಕು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾಡ್ತಾಯಿದ್ದೀರಾ. ಆ ಜೊತೆಗೆ ನಾವು ಒಂದು ಪ್ರಚಾರ ಮಾಡಿದ್ರೆ ಎಲ್ಲೋ ನಮಗೂ ಕೂಡ ಒಂದು ಭಗವಂತನ ಒಂದು ಅಳಿಲು ಸೇವೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಈ ಮೂಲಕ ಹೇಳ್ತೀನಿ. ನಮಸ್ಕಾರ. ಎಲ್ಲ ಭಕ್ತಿಯಿಂದ, ಭಾಳ ಆಸಕ್ತಿಯಿಂದ, ಭಾಳ ಜವಾಬ್ದಾರಿಯಿಂದ ಮಾಡ್ತಾರೆ. ಹೌದು, ವರ್ಷನೂ ಹಿಂಗೆ ಮಾಡ್ತಾರೆ. ಒಳ್ಳೆದಾಗಿ ಎಲ್ಲ ಹುಡುಗರು ಒಗ್ಗಟ್ಟಾಗಿ ಮಾಡ್ತಾರೆ. ಹೌದೌದು. ಯಾವುದಕ್ಕೆ ಆದರೂ ಅಷ್ಟೇ ಒಗ್ಗಟ್ಟಾಗಿ ಮಾಡ್ತಾರೆ. ಆಮೇಲೆ ನಮ್ಮ ರೈತರು ದಾಸೋಹ ಮಾಡೋದ್ರಲ್ಲಿ ಎತ್ತಿದ ಕೈ ಏನು ಯಾರನ್ನೂ ಕೇಳಿಸ್ಕೊಳಂಗಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯವರು ಯಾರು ಬರಲಿ ಬಿಡಲಿ ಒಳ್ಳೆದಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಗಣೇಶನ ಹಿಂದಿನಿಂದನೂ ಪೂಜಕ ಬರ್ತಾ ಇದ್ದಾರೆ. ಹೌದು. ಈಗ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಮಾಡಿ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಅನ್ನ ಸಂದರ್ಭ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಹೆಮ್ಮೆ ಪಡುವಂಥ ವಿಷಯ. ಇದನ್ನ ಮಾಡ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಿಂದ ಸೇರ್ಕೊಂಡು ಅವರು ಏನೇ ಜವಾಬ್ದಾರಿ ಇದ್ರು ಮನೆಯದು ಬಿಟ್ಟು ನಿಂತ್ಕೊಂಡು ಒಂದು ವಾರ ಸೇವೆ ಮಾಡ್ತಾರೆ. ಹೌದು, ಖುಷಿ ಪಡಬೇಕಾದಂಥ ವಿಷಯ ಇದೆ. ಹೌದು, ಖಂಡಿತ. ಈಗ ಪ್ರೋಗ್ರಾಮ್ಗಳು ಕಡಿಮೆ ಮಾಡಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಹೌದು ಹೌದು. ಈಗ ನಮ್ಮ ಏಕದಂತ ಹುಡುಗರು ಕೂಡ ಇವತ್ತು ಬ್ಲಡ್ ಕ್ಯಾಂಪ್ ಮಾಡೋರೆ. ಅದಂತಾರೆಲ್ಲ ಮಾಡಬೇಕು. ಹೌದು ಹೌದು. ಒಳ್ಳೆದಾಗುತ್ತರ ಕೆಲಸ ಕಾರ್ಯಗಳು ಮಾಡಬೇಕು. ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ಕೊಂಡು ಹೌದು 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 ಮಾಡೋದಕ್ಕಿಂತ ಈ ಕೆಲಸಗಳು ಭಾಳ ಚೆನ್ನಾಗಿರುತ್ತೆ. ಒಳ್ಳೇದು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು. ಇಂಥವ್ರದ್ದೆಲ್ಲ ಮಾಡಬೇಕು, ದಾಸೋಹ ಮಾಡಬೇಕು. ಭಗವಂತಂಗೆ ಅದೇ ಅರ್ಪಣೆ. ಆಯಿತು, ಒಳ್ಳೇದಾಗಲಿ. ಅದು ಒಟ್ಟು ಎಷ್ಟು ಜನ ಯುವಕರು ಇದ್ದಾರೆ? ನಾನು ಹಿಂದೆ ಏನಾರು ನಮ್ಮ ಜೊತೆಲಿ ಎಲ್ಲ ಹುಡುಗರು ಒಗ್ಗಟ್ಟಾಗಿ ಇಟ್ಕೊಂಡು ಹೋದ್ರೆ ವರ್ಷ ಇದೇ ತರ ನಡ್ಸ್ಕೊಂಡು ಹೋಗ್ತೀವಿ. ಆದ್ರೆ ಎಲ್ಲಾರು ಸಪೋರ್ಟ್ ಇರಬೇಕು. ನಾವು ಕೇಳ್ಕೊಳ್ಳೋದು ಅದೊಂದೇ, ಎಲ್ಲ ಸಪೋರ್ಟ್ ಇರಬೇಕು. ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ನಮ್ಮ ಕೈಲಾದಷ್ಟು ನಮ್ಗೆ ಶಕ್ತಿ ನೀರು ಮಾಡ್ತೀವಿ. ಅದು ಬಿಟ್ರೆ
ಇನ್ನೇನಿಲ್ಲ, ಜನಗಳು ಭರವಸೆ. ಹೌದು. ಆಮೇಲೆ ನಮ್ಮ ರೈತರ ಮಕ್ಕಳು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ನೀವು ಬಂಡವಾಳ ಹಾಕಿ ಈಗ ಹೆಚ್ಚು ಜವಾಬ್ದಾರಿಯಿಂದ ಮಾಡ್ತಿರಲ್ಲ, ಅದು ಖುಷಿ ಪಡ್ಬೇಕು. ಹೌದು ಹೌದು ಹೌದು. ಕೆಲಸ ಕಾರ್ಯ ಏನಿಲ್ಲ, ಪಾಪ ದೇವ್ರ ಕಾರ್ಯಕ್ಕೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ. ಒಳ್ಳೇದಾಗ್ಲಿ. ಏನ್ ಮಾಡ್ಲೇಬೇಕಲ್ಲ. ಹೌದು ಹೌದು ಹೌದು. ಏನು ಗಣಪತಿ ವಿಶೇಷ ಏನು? ಗಣಪತಿ ವಿಶೇಷ ಎಲ್ಲಿ ತಂದಿದ್ದು ಗಣಪತಿ? ಗಣಪತಿ ಇದು ಬಂದ್ಬಿಟ್ಟು ಮಹಾರಾಷ್ಟ್ರದಿಂದ ತರ್ಸ್ಕೊಂಡಿರೋದು ನಮ್ಗೆ ಗೊತ್ತಿರೋರೆ. ಹಾಂ, ಮಹಾರಾಷ್ಟ್ರದಿಂದ ಹೆಂಗ್ ತರಿಸಿದ್ರಿ? ಎಕ್ಸ್ಪೋರ್ಟ್ ಅಲ್ಲಿ ಅದು ನಮ್ಗೆ ಚೆನ್ನಾಗಿ ಕಾಣಿದ್ರಿಂದ. ಹೌದಾ, ಎಕ್ಸ್ಪೋರ್ಟ್ ಅಲ್ಲಿ ತರಿಸಿರೋದು? ಹಾಂ 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 ಹಾಂ, ಪರವಾಗಿಲ್ಲ. ಮಹಾರಾಷ್ಟ್ರದಿಂದ ತರಿಸಿದ್ರಲ್ಲ, ನಮ್ಮ ಬಂದೂರ್ಲೆ ಅಂದ್ರೆ ಖುಷಿ ಪಡುತ್ತೆ. ಬಂದಿರೋದು ಲೋಡು. ಹ್ಞೂ ಅದರಲ್ಲಿ ನಮ್ಮ ಹುಡುಗರು ನಮ್ಗೆ ಗೊತ್ತಿರೋರು ಅಂದ್ಬಿಟ್ಟು ಇದೇ ತಗೊಳ್ಳಿ. ಹೌದು ಹೌದು, ಚೆನ್ನಾಗಿದೆ. ಇಲ್ಲಿ ವಿಶೇಷ ಏನಂದ್ರೆ ಹಾಂ ವರಸಿದ್ಧಿ ಗಣಪ ಅಂತ ಇದ್ದೀವಿ. ಹಾಂ 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 ಹಾಂ. ನಾವು ಅವಾಗಿಂದ ಕೇಳ್ಕೊಂಡಿರೋದು ಅಷ್ಟೇ, ವಿನಾಯಕ ದಾರಿ ತೋರಿಸಪ್ಪ. ಆಯ್ತು, ಒಳ್ಳೇದಾಗ್ಲಿ. ಇಲ್ಲಿವರೆಗೂ ದಾರಿ ನಿಮ್ಮ ಸಂಘಟನಾ ಬಲ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ ಅಂತ ಈ ಮೂಲಕ ಆರೈಸ್ತೀನಿ. ನಮಸ್ಕಾರ. ತರಿಸ್ಬಿಟ್ಟಿರೋರು ಇವರು ಹೌದಾ? ಮಾತಾಡೋದು. ಹಾಂ ಹಾಂ ಹಾಂ, ಅರ್ಕೆ ಇಟ್ಟಿರೋರು ಅವರು. ಹಾಂ ಹಾಂ ಅರ್ಕೆ ಇಟ್ಟಿರೋರು. ಹಾಂ ಪ್ರತಿ ವರ್ಷನೂ ಹಾಂ ಹಾಂ, ಲತಾಕ ಅಂತ ಅವರು ಅರ್ಕೆ ಇಟ್ಕೊಂಡು ಅವರು ತರ್ಸ್ಕೊಟ್ಟಿರೋದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಮಸ್ಕಾರ, ಅವ್ರಿಗೂ ಒಳ್ಳೇದಾಗ್ಲಿ. ಗೊತ್ತಿರ್ಲಿಲ್ಲ, ನಾವು ಬುಕ್ ಮಾಡ್ಬಿಟ್ಟಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಏನೋ ಅವ್ರ ಮನೇಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನಾವು ಕೇಳಕ್ ಹೋಗ್ಲಿಲ್ಲ. ಮನೇಲಿ ಪ್ರಾಬ್ಲಮ್ ಐತೆ ತಗೊಡ್ತೀನಿ ಅಂದಿರೋ, ಬೇಡ ಕಣಪ್ಪ ನಾವೇ ಮಾಡ್ಕೊಳ್ಳೋದ, ನಮ್ ಕೈಯಿಂದನೇ ದುಡ್ಡು ಹಾಕೊಂಡ್ ಮಾಡದ, ಹೌದು, ಬೇಡ ಹೋಗಿ ಕೇಳ್ಬೇಡಿ ಅಂತಂದೆ. ಆದ್ರೂ ಅವರು ನನ್ ಕಾಲ್ ಮಾಡ್ಬಿಟ್ಟು ನೋಡ್ರ ದೇವರ ಅನುಗ್ರಹ. ದುಡ್ಡು ಹಾಕೊಡ್ರು ಅವರು. 10,000 ದುಡ್ಡು ಹಾಕೊಟ್ಟು ಅವ್ರುವೆ ಹೆಲ್ಪ್ ಮಾಡಿದ್ರು. ಅದು ನಮ್ಗೆ ಹೆಮ್ಮೆ ಆದ ವಿಚಾರ. ಮಹಾರಾಷ್ಟ್ರದಿಂದ ತರಿಸಿದ್ರೆ ಅಂದ್ರೆ ಭಾರಿ ಖುಷಿ ಆಗುತ್ತೆ ಬಿಡಿ. ನಮ್ಮ ಜನ ಇನ್ನೂ ಅಷ್ಟೆಲ್ಲ ಇವತ್ತು ಇಂಪ್ರೂವ್ ಆಗಿದ್ದೀವಲ್ಲ. ನಾವು ಹೊರದೇಶದಿಂದ ಹೊರ ಮಾಡೋವಂಥ ಕಾರ್ಯಕ್ರಮಗಳಿಗೆ ಮತ್ತು ಹೊರ ರಾಜ್ಯದಿಂದ ತರಿಸುವಂಥ ಕೆಲಸಗಳು ಮಾಡ್ತಾ ಇದೀವಲ್ಲ, ಅದಕ್ಕೊಂದು ಖುಷಿ ಆಗುತ್ತೆ. ಒಳ್ಳೇದಾಗಲಿ ಯಾವಾಗಲೂ ಸದಾ ಸಿದ್ಧಾಗಿ ಒಳ್ಳೇದಾಗಲಿ ಒಳ್ಳೇದಾಗಲಿ.